ಎಮ್ಎಲ್ಎ ಮಕ್ಕಳನ್ನ ಗೆಲ್ಲಿಸಬೇಡಿ ಅಂತ ಹೇಳ್ತೀರಾ. ಈಗ ಮೊನ್ನೆ ತಾನೇ ಸಮಾವೇಶಕ್ಕೆ ಬಂದಿದ್ರಲ್ಲ ಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾರೋ ಸ್ವಾಮಿ, ಒಬ್ಬರು ಎಮ್ಎಲ್ಎ ಮಗನೇ ಸ್ವಾಮಿ. ಈಗ ಹುಣಸೂರು ಕ್ಷೇತ್ರದ ಹರೀಶ್ ಗೌಡ್ ಇದ್ರಲ್ಲ ಅವ್ರು ಯಾರೋ ಸ್ವಾಮಿ, ಅವರು ಒಬ್ಬರು ಎಮ್ಎಲ್ಎ ಮಗನೇ ಸ್ವಾಮಿ. ಬಿಜೆಪಿ ಇವರಿದಾರಲ್ಲ MP ಇದ್ದಾರೆ, MLA ಇದಾರಲ್ಲ ವಿಜೇಂದ್ರ ಅವ್ರು ಯಾರೋ ಸ್ವಾಮಿ, ಅವರು ಎಮ್ಎಲ್ಎ ಮಗನೇ. ನೀವು ಶಾಸಕರ ಬಗ್ಗೆ ಆರೋಪ ಮಾಡಬೇಕಾದ್ರೆ ದಾಖಲೆ ಸಮೇತ ಕೊಡಿ ಸರ್. ಮಾದಾಪುರ ಟು ಕೋಟೆ ಓಡಾಡಿದ್ರೆ ಆಗಲ್ಲ ಸರ್. ಆದರೆ ನೀವು ಓಡಾಡೋಕ್ಕಾಗಲ್ಲ ಅಂದರೆ ವಿಶೇಷವಾದ ಒಂದು ಕಾರನ್ನು ಮಾಡ್ತೇನೆ. ಹಳ್ಳಿಗಳಲ್ಲಿ ಯಾವ್ಯಾವ ಸಾಲಿನಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಪಕ್ಕಾ ಮಾಹಿತಿಯನ್ನು ಕೊಡ್ತೇನೆ. ಮೊನ್ನೆ JDS ಸಮಾವೇಶದಲ್ಲಿ ಏನು JDS ಅಭ್ಯರ್ಥಿಯಾದ ಕೃಷ್ಣ ನಾಯ್ಕರವರು ಒಂದು ಆರೋಪವನ್ನು ಮಾಡಿದ್ದಾರೆ ನಮ್ಮ ಅನಿಲ್ ಚಿಕ್ಕಮದು ಶಾಸಕರ ಬಗ್ಗೆ. ಅವರು ಮಾಡ್ತಿರೋ ಕಾರ್ಯಕ್ರಮದ ಬಗ್ಗೆ ಅನಿಲ್ ಚಿಕ್ಕಮದು ಅವರು ಕಾರ್ಯಕ್ರಮಕ್ಕೆ ಜಾಗವನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಆದರೆ ಸರ್, ನಿಮ್ಮ JDS ಪಕ್ಷದ ಸಿದ್ಧಾಂತವನ್ನು ನೀವು ಕಾರ್ಯಕ್ರಮವನ್ನು ಮಾಡ್ತೀರಾ, ಅದು ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದನ್ನು ನಮ್ಮ ಅನಿಲ್ ಚಿಕ್ಕಮದು ಸಾಹೇಬರು ಯಾವುದೇ ರೀತಿಯಲ್ಲಿ ಇದನ್ನು ಪಕ್ಷಭೇದ ಮಾಡಿ ನೀವು ಕಾರ್ಯಕ್ರಮ ಕೊಡಬೇಡಿ ಅಂತ ಹೇಳಲ್ಲ. ನೀವೇನೇದು ಪುರಸಭೆಯಿಂದ ತಗೋಬೇಕಾಗಿತ್ತು. ನೀವು ಶಾಸಕರ ಬಗ್ಗೆ ಆರೋಪ ಮಾಡಬೇಕಾದ್ರೆ ದಾಖಲೆ ಸಮೇತ ಕೊಡಿ ಸರ್. ಇಲ್ಲ ಸರ್, ಆರೋಪಗಳನ್ನು ಮಾಡಬೇಡಿ. ಇದೇ ಥರದ ಮಾಡ್ತಾ ಹೋಗ್ತಾ ಇದ್ದರೆ ಇದು ಯುವ ಕಾಂಗ್ರೆಸ್ ಇದನ್ನು ಖಂಡಿಸುತ್ತೆ ಅಂತ ಮಾತನ್ನು ಹೇಳ್ತೇನೆ. ಆಮೇಲೆ ಹೇಳ್ತೀರಾ ನೀವು ಅಭಿವೃದ್ಧಿ ಮಾಡ್ತೀರಾ ಅನಿಲ್ ಚಿಕ್ಕಮದು ಸಾಹೇಬರು ಅಂತ ಹೇಳ್ತೀರಾ. ನೀವು ಬರೀ ಮಾದಾಪುರ ಟು ಕೋಟೆ ಓಡಾಡಿದ್ರೆ ಆಗಲ್ಲ ಸರ್. ಹಳ್ಳಿಗೂ ಓಡಾಡಬೇಕು ನೀವು. ಆದರೆ ನೀವು ಓಡಾಡೋಕ್ಕಾಗಲ್ಲ ಅಂದರೆ ವಿಶೇಷವಾದ ನಿಮ್ಗೆ ಆಹ್ವಾನವನ್ನು ಕೊಡ್ತಿದ್ದೇನೆ. ನೀವು ಬನ್ನಿ, ವಿಶೇಷವಾದ ಒಂದು ಕಾರನ್ನು ಮಾಡ್ತೇನೆ. ಹಳ್ಳಿಗಳಲ್ಲಿ ಯಾವ್ಯಾವ ಸಾಲಿನಲ್ಲಿ ಯಾವ್ಯಾವ ಕೆಲಸಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಪಕ್ಕಾ ಮಾಹಿತಿಯನ್ನು ಕೊಡ್ತೇನೆ. ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮಗೆ ಪಕ್ಕಾ ಮಾಹಿತಿಯನ್ನು ಕೊಡ್ತೇನೆ. ನೀವು ಇದು ಮಾಡೋದು ಆಗಲ್ಲ. ಆಮೇಲೆ ಇನ್ನೊಂದು ಆರೋಪ ಮಾಡ್ತೀರಾ, ನೀವು MLA ಮಕ್ಕಳನ್ನ ಗೆಲ್ಲಿಸಬೇಡಿ ಅಂತ ಹೇಳ್ತೀರಾ. ಈಗ ಮೊನ್ನೆ ತಾನೇ ಸಮಾವೇಶಕ್ಕೆ ಬಂದಿದ್ರಲ್ಲ ಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾರೋ ಸ್ವಾಮಿ, ಒಬ್ಬರು MLA ಮಗನೇ ಸ್ವಾಮಿ. ಈಗ ಹುಣಸೂರು ಕ್ಷೇತ್ರದ ಹರೀಶ್ ಗೌಡ್ ಇದ್ರಲ್ಲ ಅವ್ರು ಯಾರೋ ಸ್ವಾಮಿ, ಅವರು ಒಬ್ಬರು MLA ಮಗನೇ ಸ್ವಾಮಿ. ಈ ಮೈತ್ರಿ ಸರ್ಕಾರದ ಬಿಜೆಪಿ ಇವರಿದಾರಲ್ಲ MP ಇದ್ದಾರೆ, MLA ಇದ್ದಾರಲ್ಲ ವಿಜೇಂದ್ರ ಅವ್ರು ಯಾರೋ ಸ್ವಾಮಿ, ಅವರು MLA ಮಗನೇ. ಆಮೇಲೆ ಯಡಿಯೂರಪ್ಪ ಅವರ ಮಗ ಇನ್ನೊಬ್ಬರು ಮಗ ವಿಜೇಂದ್ರ ಇದ್ದಾರಲ್ಲ ಅವ್ರು ಯಾರು ಸ್ವಾಮಿ, ಅವರು MLA ಮಗನೇ ಸ್ವಾಮಿ. ಈ ಥರ ನೀವು ಕೊಡ್ತಿರೋ ಉತ್ತರಗಳಿಗೆ HD ಕೊಟ್ಟ ಜನತೆ, ತಾಲೂಕಿನ ಜನತೆ ಎಲ್ಲನೂ ಅಬ್ಸರ್ವ್ ಮಾಡ್ತಿದೆ. ನೀವು ಕೊಡ್ತಿರೋ ಉಡಾಫಿ ಉತ್ತರಗಳನ್ನು, ಆನ್ಸರ್ಗಳನ್ನು ಅವರು ನೋಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳ್ತಾ ಎಕ್ಸಾಂಪಲ್ ಅವರು ರಸ್ತೆ ಕೊಡ್ತಿದ್ದಾರೆ ಸರ್. ಅದೇ ರಸ್ತೆ ಬಗ್ಗೆ ಕೊಡ್ತಿದ್ದಾರೆ. ಅವರು ಬರೀ ಮಾದಾಪುರ ಟು ಕೋಟೆ ಓಡಾಡಿದ್ರೆ ಆಗಲ್ಲ ಸರ್. ಅವರು ಬರಬೇಕು, ಹಳ್ಳಿಯಲ್ಲಿ ಓಡಾಡಬೇಕು. ಹಳ್ಳಿಲಿ ಯಾವುದೇ ಥರದ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೋಡಬೇಕು. ನಿಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಆಹ್ವಾನವನ್ನು ಕೊಡ್ತೇನೆ, ಅವ್ರಿಗೂ ಆಹ್ವಾನ ಕೊಡ್ತೇನೆ. ವಿಶೇಷವಾದ ಒಂದು ಕಾರನ್ನು ಮಾಡ್ತೇನೆ. ಬರಲಿ, ಹಳ್ಳಿಗಳಿಗೂ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಯಾವ ಸಾಲಿನಲ್ಲಿ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಅಂತ ತೋರಿಸ್ತೇನೆ. ಉದಾಹರಣೆಗೆ ಒಂದು 4 ಉತ್ತರ ಕೊಡ್ತೇನೆ. ಮಾದಾಪುರ ಟು ಚಕ್ಕೂರು ಗಂಟ ಒಳ್ಳೆ ರೋಡನ್ನು ಮಾಡಿದ್ದಾರೆ. ಜನ ಈಗಲೂ ಅವ್ರ ಮನೆ ಚಕ್ಕೂರಲ್ಲಿ, ಬೆಳ್ತೂರಲ್ಲಿ ಅವ್ರ ಫೋಟೋ ಮಾಡಿಕ್ಕೆ ದೇವರಂತ ಪೂಜೆ ಮಾಡಿಸ್ತಿದ್ದಾರೆ. ಆಮೇಲೆ ಕೋಟೆ ಟು ಚಿಕ್ಕೆರೂರು ಗಂಟದ್ದು ರೋಡನ್ನು ಮಾಡಿದ್ದಾರೆ. ಅಲ್ಲೂ ಒಳ್ಳೆಯ ಇದೆಲ್ಲ ಮಾಡಿದ್ದಾರೆ. ಆಮೇಲೆ ಈಗ ಕಾಡು ಒಳಗಡೆ ಬಾವಲಿ ಟು ಇದ್ರ ಗಂಟ ಮಚ್ಚೂರು ಗಂಟ ರೋಡ್ ಮಾಡಿದ್ದಾರೆ. ಅಲ್ಲೂ ವಿಶೇಷವಾದ ಗಾಡಿಗಳು ಡ್ರೈವರ್ಗಳನ್ನ ಮಾಹಿತಿ ತಗೊಂಡಾಗ ನಮ್ಮ ಶಾಸಕರು ಒಳ್ಳೆ ಥರದ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈಗ ಇಲ್ಲಿ ಮಾಡಿದ್ದಾರೆ, ಇಲ್ಲಿ ನಮ್ಮ ಟೌನ್ನಲ್ಲಿ ಬಸ್ ಸ್ಟ್ಯಾಂಡ್ ಟು ನಮ್ಮ ಮುಸ್ಲಿಂ ಬ್ಲಾಕ್ ಹೋಗೋ ರೋಡ್ನಲ್ಲಿ ರೋಡ್ ಹದಗೆಟ್ಟೋಗಿತ್ತು. ಪುರಸಭೆಯವರಿಗೆ ವಾರ್ನ್ ಮಾಡಿ ಇದು ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತೇಳಿ ಅತಿ ಶೀಘ್ರದಲ್ಲೇ ಕೆಲಸವನ್ನು ಮುಗಿಸಿ ಜನಗಳವರಿಗೆ ಇದನ್ನು ಮಾಡ್ತಿದ್ದಾರೆ ಸರ್. ಇಷ್ಟೆಲ್ಲ ಕಾರ್ಯಕ್ರಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಯಾಕೆ ವಿರೋಧ ಪಕ್ಷದವರು ಇವ್ರನ್ನ ಗುದ್ದಲಿ ಪೂಜೆಗೆ ಎಷ್ಟು ಶಾಸಕರು ಸೀಮಿತರಾಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಅವ್ರು ಹೇಳ್ತಿದ್ದಾರೆ, ವಿರೋಧ ಪಕ್ಷ ನಾಯಕರು ಬರೀ ಮಾತಾಡೋಕೆ ಇರೋದವರು. ಅವರು ಹೇಳ್ತಿದ್ದಾರೆ, ನಮ್ಮ ಶಾಸಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮಗೆ. ಆ ವಿರೋಧ ಪಕ್ಷದವ್ರು ಬರೀ ಮಾತಾಡೋಕೆ ಇರೋದು. ನಮ್ಮ ಕೆಲಸ ಮಾತಾಡಬೇಕು, ನಾವು ಇದ್ದಾಗ ಮಾತಾಡೋದು ಬೇಡ, ಅವ್ರ ಕೆಲಸ ತೋರ್ಸವ ಅಂತ ನಮ್ಮ ಶಾಸಕರು ಹೇಳ್ತಿದ್ದಾರೆ. ಇನ್ನೊಂದು ಸರ್, ತಾಲೂಕು ಆಫೀಸಲ್ಲಿ ಭಾಳ ಭ್ರಷ್ಟಾಚಾರ ನಡೀತಿದೆ. ಒಂದು ಸಾಗುವಳಿ ಪತ್ರ ಪಡಿಬೇಕು ಅಂದರೆ 50,000 ಲಕ್ಷದವರೆಗೆ ಫಿಕ್ಸ್ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ಹೇಳಿದ್ರೆ ಸರ್, ಅವ್ರು ಹೇಳ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ ಅಷ್ಟೇ ಸರ್. ಅವ್ರ ದಾಖಲಾತಿ ಇಲ್ಲ ಅವ್ರ ಹತ್ರ. ಈಗ ಆ ಥರ ಇದ್ರೆ ಅವ್ರು ದಾಖಲಾತಿ ತಗೊಬರಲಿ ಸರ್. ಅವ್ರು ಯಾವತ್ತು ಹೇಳ್ತಾರೆ ಡೇಟ್ ಅವ್ರು ತಗೊಬರಲಿ, ನಾವು ಬರ್ತೀವಿ. ಅವ್ರು ಯಾವ ದಾಖಲಾತಿ ತಗೊಬರಲಿ. ನಮ್ಮ ಶಾಸಕರು ಆ ಥರ ಹಣವನ್ನು ಪಡ್ಕೊಂಡಿದ್ರೆ ಅವ್ರೇನು ಹೇಳ್ತಾರೆ ಅದು ನಾನು ಒಪ್ಕೋತೀನಿ. ಇಲ್ಲಾಂದರೆ ಅವ್ರಿಗೆ ಒಂದು ಸವಾಲನ್ನು ಹಾಕ್ತೇನೆ. ನೀವು ಆ ಥರ ಇದ್ದರೆ ತಗೊಬನ್ನಿ. ಅವ್ರು ಇದ್ದರೆ ಸಾಹೇಬ್ರು, ನಮ್ಮ ಅನಿಲ್ ಚಿಕ್ಕಮದು ಸಾಹೇಬ್ರು ಏನು ಹೇಳ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಾಗಲಿ, ನಮ್ಮ ತಹಸೀಲ್ದಾರ್ಗಾಗಲಿ, ನಮ್ಮ ಇವರು ಪುರಸಭೆಯವ್ರಿಗಾಗಲಿ ಹೇಳೋದು ಒಂದೇ ಮಾತು, HD ಕೋಟೆ ತಾಲೂಕು ಅಭಿವೃದ್ಧಿ ಆಗಬೇಕು. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಅದರ ಲಂಚ ಮಾತ್ರ ಸ್ವೀಕರಿಸ್ಬೋದು. ಲಂಚ ಸ್ವೀಕರಿಸಿದ್ರೆ ನಾನು ಯಾವುದೇ ರೀತಿಯ ನಿಮಗೆ ಇದು ಮಾಡಲ್ಲ, ಅಲ್ಲೇ ವಜಾ ಮಾಡ್ತೀನಿ ಅಂದಗೋಸ್ಕರ ಅವರು ಹೇಳ್ತಾರೆ ಸರ್. ಇದು ಮತ್ತು ಇನ್ನೊಂದು ಸರ್, ಅವ್ರು ಹೇಳ್ತಾರೆ ತಾಲೂಕಲ್ಲಿ ಮತ್ತು ಗಾಂಜಾ ಮತ್ತು ಜೂಜಾಟ ಜಾಸ್ತಿ ನಡೀತಿದೆ. ಇದು ಶಾಸಕರಿಗೆ ಗೊತ್ತಿರುವ ಶಾಸಕರು ಬಹಿರಂಗವಾಗಿ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಆದರೆ ಅದನ್ನ ಕಂಟ್ರೋಲ್ ಮಾಡ್ತಿಲ್ಲ ಅಂತ ಒಂದು ಆರೋಪ ಮಾಡ್ತಿದ್ದಾರೆ ಸರ್. ಅವರು ಕೃಷ್ಣ ನಾಯ್ಕ ಅವರು ಮೊನ್ನೆ ಹೇಳಿದ್ದಾರೆ, ನಾನು ಅಬ್ಸರ್ವ್ ಮಾಡಿದೆ. ಅದು ಶಾಸಕರು ಹೇಳಿದ್ದಾರೆ, ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರು, ಗಾಂಜಾ ಡ್ರಗ್ಸ್ ಇದೆಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ.
ಅವ್ರಿಗೆ ಒಂದು ಇದಿಲ್ಲ ಸರ್. ಅವ್ರ ಶಾಸಕರು ಯಾವ ಟೈಮಲ್ಲಿ ಹೇಳಿದ್ದಾರೆ ಅಂತಂದರೆ, ಇದು KDP ಸಭೆಯಲ್ಲಿ ಹೇಳಿದ್ದಾರೆ, ವಾರ್ ಮಾಡಿದ್ದಾರೆ ಅಧಿಕಾರಿಗಳಿಗೆ. ನೀವು ಮುಂದಿನ ರೀತಿಯಲ್ಲಿ ಇದು ಇದೇ ತೀರಾದರೆ ನಿಮ್ಮ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀನಿ, ನೀವು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ಪ್ರೆಸ್ ಮೀಟ್ ಮಾಡಿ ಎಲ್ಲೂ ಹೇಳಿಲ್ಲ. ಅವರು ಈ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಯಾರಿಗೆ ತಹಸೀಲ್ದಾರ್ಗಾಗಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಾಗಲಿ ಇದೆಲ್ಲ ಮಾಡ್ತಿದ್ದಾರೆ, ಇದನ್ನು ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ನಾನು ಒಬ್ಬ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಥರದ ವಿಸಿಟ್ಗಳನ್ನು ಮಾಡ್ತಿದ್ದೇವೆ, ಅಲ್ಲೂ ಕಂಟ್ರೋಲ್ಗೆ ತರ್ತಾ ಇದ್ದೇವೆ. ಯಾವುದೋ ರೀತಿಯ ನಡೀತಾ ಇಲ್ಲ, ಈಗ ಎಲ್ಲ ಕಂಟ್ರೋಲ್ಗೆ ಬರ್ತಾಯಿದೆ ಸರ್. ಇನ್ನೊಂದು ಸರ್, ಶಿಕ್ಷಣಕ್ಕೆ ಒಂದು ಅಭಿವೃದ್ಧಿಗಾಗಿ ಶಾಸಕರು ಸಾಕಷ್ಟು ಅನುದಾನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ನೋಡಿದ್ರೆ ನಮ್ಮ ಶಿಕ್ಷಣ HD ಕೋಟೆ ತಾಲೂಕು ಮೈಸೂರು ಜಿಲ್ಲೆಯಲ್ಲಿ 10ನೇ ಸ್ಥಾನದಲ್ಲಿದೆ, ಅದೇ ಕೊನೆ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವ್ರು ಹೇಳ್ತಿದ್ದಾರೆ ಅಷ್ಟೇ ಸರ್, ಅವ್ರಿಗೆ ದಾಖಲೆ ಸಮೇತ ಇಲ್ಲ. ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಬಂದರೆ BO ಅಥವಾ ದಾಖಲೆ ಸಮೇತ ತಗೊಳ್ಳಿ ಸರ್. ಯಾವ ಸ್ಕೂಲ್ಗೆ ಯಾವ ಥರ ಮಾಡ್ತಿದ್ದಾರೆ. ನಮ್ಮ ಈಗ ಉದಾಹರಣೆಗೆ ಒಂದು ಮೇಟಿಕುಪ್ಪೆ ಸ್ಕೂಲ್ನಲ್ಲಿ ಏನು ಮಾಡಿದ್ದಾರೆ, ಮಕ್ಕಳಿಗೆ ಓದೋಕ್ಕೆ ಬಿಲ್ಡಿಂಗ್ ಇರಲಿಲ್ಲ. ಈಗೇನು ಮಾಡಿದ್ದಾರೆ, ಅವರು ಮಕ್ಕಳಿಗೆ ಓದೋಕ್ಕೆ ಬಿಲ್ಡಿಂಗನ್ನು ಮಾಡಿಕೊಡಿ. ಆ ಮಕ್ಕಳು ಹೇಳ್ತಿದ್ದಾರೆ ನಮ್ಮ ಶಾಸಕರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅವರು ನಮ್ಗೆ ಓದೋಕ್ಕೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸರ್. ಅವರು ಇಲ್ಲಿ ಬಂದು BO ಹತ್ರ ಮಾಹಿತಿ ತಗೊಳ್ಳಿ, HD ಕೋಟೆ ತಾಲೂಕು ಶಿಕ್ಷಣಕ್ಕೆ ಏನು ಆದಾಯ ಕೊಡ್ತಿದ್ದಾರೆ, ಯಾವ ರೀತಿ ಸ್ಕೂಲ್ಗಳು ಕೊಡ್ತಿದ್ದಾರೆ ಅಂತ ಮಾಹಿತಿ ತಗೊಂಡ್ರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲ ಸಲವಾದ ಆರೋಪ ಮಾಡ್ತಾಯಿದ್ರೆ, ಇದೇ ರೀತಿ ಮಾಡ್ತಾಯಿದ್ರೆ ಇದು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ನೀವು ಇದೇ ರೀತಿ ಮುಂದಿನ ದಿನಗಳಲ್ಲಿ ಉಡಾಕುವ ಆರೋಪಗಳನ್ನು ಮಾಡ್ತಿದ್ರೆ ಇದು ಯುವ ಕಾಂಗ್ರೆಸ್ ಖಂಡಿಸಿ, ನೀವೆಲ್ಲೋ ಇದ್ರಲ್ಲಿ ಅಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಬಿಸಿಯನ್ನು ತಟ್ಟಬೇಕಾಗುತ್ತೆ ಯುವ ಕಾಂಗ್ರೆಸ್ ಅಂತ ಮಾತನ್ನು ಹೇಳ್ತೀನಿ ಸರ್. ಇನ್ನೊಂದು ಮೊನ್ನೆ ನಡೆದಂತಹ ಜನತಾದಳ ಸಮಾವೇಶದಲ್ಲಿ ಜನ ಸೇರಿರೋ ಬಗ್ಗೆ ಏನು ಹೇಳ್ತೀರಾ ಸರ್? ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ JDS ಬರೋ ಸಾಧ್ಯತೆ ಇದೆ, ಅದೇ ಕಾಂಗ್ರೆಸ್ಗೆ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಅಂತ ಅನಿಸುತ್ತಾ ಸರ್? ಅವ್ರು ಜನ ಸೇರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ, ಜನ ಎಲ್ಲಿಂದ ಬಂತು ಅಂತ ನಿಮ್ಗೆ ಮಾಹಿತಿ ಇಲ್ಲ. ಅವರು HD ಕೋಟೆ ತಾಲೂಕಿನ ಜನತೆ ಎಲ್ಲೂ ಬಂದಿಲ್ಲ. HD ಕೋಟೆ ತಾಲೂಕಿನ ಜನತೆ ಕಾಂಗ್ರೆಸ್ ಪರ ಇದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಚಾಮುಂಡೇಶ್ವರಿ ಕ್ಷೇತ್ರ, ಈ ಮೈಸೂರು ಕ್ಷೇತ್ರದಿಂದ ಕರೆಸಿದ್ದಾರೆ ಹೊರತು HD ಕೋಟೆಯಿಂದ ಜನ ಎಲ್ಲೂ ಬಂದಿಲ್ಲ. ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಮೊದಲನೇ ಸತಿ ಕೃಷ್ಣ ನಾಯ್ಕ ಅವರಿಗೆ ತಕ್ಕಪಟವನ್ನು ಕಲಿಸಿ ಇದರಿಂದ JDS ಇಂದ ಟಿಕೆಟ್ ಕೊಟ್ಟಿಲ್ಲ, ಆದರೆ BJPಯಿಂದ ತಕ್ಕಪಟವನ್ನು ಕಲಿಸಿ ಸೋಲಿಸಿದ್ದಾರೆ. 3ನೇ ಸತಿನೂ ಸೋಲಿಸಿ ಅವ್ರಿಗೆ ತಕ್ಕಪಟವನ್ನು ಕಲಿಸ್ತಾರೆ. ಮುಂದಿನ ಸತಿ ಅನಿಲ್ ಚಿಕ್ಕಮಗಳೂರು ಸಾಹೇಬರು 3ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಬಾರಿಸಿ ಮುಂದಿನ ಸತಿ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಆಗ್ತಾರೆ ಅಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.